ಈ ವರ್ಷವೂ ಕೂಡ ಹಾಸನಾಂಬೆಯ ದರ್ಶನವನ್ನ ಮಾಡಿ ನಾಡಿಗೆ ಒದಗಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಎನ್ನುವಂತ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಜಿಲ್ಲಾಡಳಿತ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಈ ಹಿಂದಿಗಿಂತಲೂ ಹೆಚ್ಚಾಗಿ ಈ ವರ್ಷ ಮಾಡಿದೆ ಎನ್ನುವಂಥದ್ದು ಅನುಭವಕ್ಕೆ ಬಂದಿದೆ. ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥ ಜಿಲ್ಲಾಡಳಿತವನ್ನು ನಾನು ಅಭಿನಂದಿಸ್ತೇನೆ. ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಶ್ರದ್ಧೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ನವರಾತ್ರಿ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಚಾಮುಂಡಿ, ನಾಡಿನ ಎಲ್ಲ ಜನರನ್ನ ಹಾಸನಾಂಬೆ ಇವತ್ತು ಆಕರ್ಷಿಸ್ತಾ ಇರುವಂಥದ್ದು. ಲಕ್ಷ ಲಕ್ಷ ಜನ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಹಾಸನಾಂಬೆಯ ದರ್ಶನಕ್ಕೆ ಜನ ಬರ್ತಾ ಇರುವುದು ಒಂದು ಒಳ್ಳೆಯ ಸಂಕೇತ. ಜನರ ಎಲ್ಲ ಇಷ್ಟಾರ್ಥನೆಗಳನ್ನ ಆ ದೇವಿ ಕರುಣಿಸ್ಲಿ ಎನ್ನುವಂತ ಆಶೆಯನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಬಹಳ ಶಿಸ್ತನ್ನ ಡಿಸಿಪ್ಲಿನ್ ಅನ್ನ ಏರ್ಪಾಡು ಮಾಡಿದ್ದಾರೆ. ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಬಹಳ ಸರಳವಾಗಿ ದೇವಿಯ ದರ್ಶನವನ್ನ ಮಾಡಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ.